ನಾವು ಬಂದ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹೊಸದಾಗಿ ಒಂದು ಸ್ಥಾಪನೆ ಮಾಡ್ಕೊಂಡಿರುವಂತ ನೇಕಾರರ ಕೂಲಿ ಕಾರ್ಮಿಕರ ಹಿತರಕ್ಷಣಾ ಸಮಿತಿ, ಕೂಲಿ ಕಾರ್ಮಿಕರ ಸಂಘ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾವ ರೀತಿಯಾದಂತ ಮೆಸೇಜ್ ಕೊಟ್ರು ಅಂತಂದ್ರೆ, ನಾವು ಬಂದ್ ಮಾಡುವಂತ ಸಂದರ್ಭದಲ್ಲಿ ಆ ಬಂದ್ಗೆ ನೀವು ಯಾರು ಕೂಲಿ ನೇಕಾರರು ಹೋಗೋ ಅಗತ್ಯ ಇಲ್ಲ, ಅವ್ರೇನೋ ಮಾಲೀಕರೇನೋ ಮಾಡ್ಕೊಂತ ಇದಾರೆ, ನಮ್ಗೆ ಕೂಲಿ ಜಾಸ್ತಿ ಕೊಡಲ್ಲ, ಹೊರ ರಾಜ್ಯದವರೆಲ್ಲ ಬಂದಿದ್ದಾರೆ, ಅವ್ರನ್ನ ಓಡಿಸ್ತೀವಿ ಅಂತ ಅಂದಾಗ ಮಾತ್ರ ನಾವು ಅದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಇಲ್ಲದೆ ಇರುವಂತ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳಿ ಆ ಒಂದು ಯಾರೂ ಸಹ ಕೂಲಿ ನೇಕಾರಲ್ಲಿ ಬರ್ಲಾರ್ದಂಗ್ ತಡೆದು ಒಂದು ಒಂದು ಇದನ್ನ ಕ್ರಿಯೇಟ್ ಮಾಡಿದ್ರು. ನಾವಿವತ್ತು ಅವ್ರಿಗೊಂದು ಪ್ರಶ್ನೆ ಮಾಡ್ತೀವಿ, ಏನು ಅಂತಂದ್ರೆ, ಆ ಒಂದು ಸ್ಯಾರಿ ಸಂತೆಯಲ್ಲಿ 50-60% ಸೂರತ್ ಸೀರೆಗಳು ಮಾರಾಟ ಮಾಡ್ತಾ ಇದ್ರೆ ನಮ್ಮ ಸ್ಥಳೀಯ ನೇಕಾರ ಕಾರ್ಮಿಕರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ನೀವು ಪ್ರಶ್ನೆ ಮಾಡ್ಬೇಕಲ್ಲ. ಈಗ ಯಾಕೆ ಮೌನ ವಹಿಸಿದ್ದೀರಾ? ನಾವೇನಾದ್ರೂ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಿ, ನಾವೇನಾದ್ರೂ ಹೋರಾಟಗಳು ಮಾಡುವಂತ ಸಂದರ್ಭದಲ್ಲಿ, ನಾವೇನಾದ್ರೂ ಚಿಂತನ ಮಂಥನ ನೇಕಾರರ ಪರವಾಗಿ ಮಾಡುವಂತ ಸಂದರ್ಭದಲ್ಲಿ ನೀವು ಇಲ್ದೇ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ದೇ ಇರೋ ವಿಚಾರಗಳನ್ನೆಲ್ಲ ಹಾಕಿ ಗೊಬ್ಬೆ ಬರೆಸ್ತಿರಲ್ಲ. ಈಗ ನೀವು ಸೂರತ್ ಸೀರೆ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನಾನು ಮೀಡಿಯಾ ಮೂಲಕ ತಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದೊಡ್ಡಬಳ್ಳಾಪುರದ ಸ್ಯಾರಿ ಸಂತೆ ಏನಿದೆ ಅಲ್ಲಿ ನಾವು ಇಡೀ ತಾಲೂಕಿನ ನೇಕಾರರಿಗೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೇಕಾರರಿಗೆ, ರಾಜ್ಯದ ನೇಕಾರರಿಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಈ ಸ್ಯಾರಿ ಸಂತೆ ಮೂಲಕ ಒಂದು ವಿಚಾರ ಸಂಕಿರಣ ಮಾಡಿ ಒಂದು ವಿಚಾರ ವಿನಿಮಯ ಆಗುವಂತ ಒಂದು ಅವಕಾಶನ ಈಗ ಮಾಡ್ಬೋದಾಗಿತ್ತು, ಅದು ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತಂದ್ರೆ, ಪ್ರತಿ ವರ್ಷ ನಮ್ಮ ಲೋಕಸೇವಾ ನಿರತ ಪ್ರಾತಸ್ಮರಣೀಯರು ಅಂತ ನಾವು ಕರಿತೀವಿ ಅವ್ರನ್ನ, ಕೊಂಗಾಡಿಯಪ್ಪನವ್ರನ್ನ, ಅವರ ಜನ್ಮ ದಿನಾಚರಣೆಯದ ಅಂಗವಾಗಿ ಈ ಒಂದು ಸ್ಯಾರಿ ಸಂತೆ ಮಾಡ್ತೀವಿ ಅನ್ನುವಂಥದ್ದು ಒಳ್ಳೆ ಕಾನ್ಸೆಪ್ಟ್. ಅದನ್ನ ನಾವು ಸದಾ ಸ್ವಾಗತಿಸ್ತೀವಿ. ಅಂತ ಅವರ ಹೆಸರಿನಲ್ಲಿ ಮಾಡುವಂತ ಸಂದರ್ಭದಲ್ಲಿ ಅವರು ನೂರಾರು, ಸಾವಿರಾರು, ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಬೋಧನೆ ಮಾಡದಂತ ನಮ್ಮ ದೊಡ್ಡಬಳ್ಳಾಪುರದವರು ಅವರ ಹೆಸರಿನಲ್ಲಿ ಮಾಡುವಂತ ಸಂದರ್ಭದಲ್ಲಿ ನಾವು ಪೂರ್ತಿ ನೋಡ್ರಿ, ಈಗ ಒಂದು ಅವಘಡ ನಡೆದಿದೆ. ಏನು ಅಂತಂದ್ರೆ, ಭಾನುವಾರದ ದಿನ ಅವರು ಒಂದು 5-6 ಜನ ಒಂದು ಮನರಂಜನಾ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿರುವಂತವ್ರು ಕುಣಿದು ಕುಪ್ಪಳಿಸಿ ಅವ್ ಯಾರೋ ಒಂದು ಹುಡುಗನ ಮೇಲೆ ಬಿದ್ದು ಅವ್ರ ಕಾಲು ಮುರಿದೋಗಿರುವಂತ ಅವಘಡನು ನಡೆದಿದೆ. ಈ ರೀತಿ ಎಲ್ಲ ಆಗಬಾರದು ಅಂತಂದಾಗ ನಾವು ಈ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ಉತ್ತಮವಾದಂತ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥದ್ದು ಒಂದು ಪಾಯಿಂಟ್. ಮತ್ತೆ ಬಹಳ ಮುಖ್ಯವಾಗಿ ನಾವು ದೊಡ್ಡಬಳ್ಳಾಪುರದಲ್ಲಿ ಯಾವುದೇ ನೇಕಾರರ ಹೆಸರಿನಲ್ಲಿ ಮಾಡುವಂತ ಸಂವಾದ ಇರ್ಬೋದು, ಈ ತರದ ಯಾವುದೇ ಹೋರಾಟ ಇರ್ಬೋದು, ಚರ್ಚಾಕೂಟ ಇರ್ಬೋದು, ಈ ತರದ್ ಮಾಡುವಂತ ಚಿಂತನ ಮಂಥನಗಳು ನಡೆಯುವಂತ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷದ ಹೆಸರಿನಲ್ಲಿ ಇಲ್ಲಿ ತನಕ ಮಾಡಿಲ್ಲ ದೊಡ್ಡಬಳ್ಳಾಪುರದಲ್ಲಿ. ಆದ್ರೆ ಇವತ್ತು ಮಾನ್ಯ ಧೀರಜ್ ಮುನ್ರಾಜ್ ಅವರು ಬಿಜೆಪಿ ಹೆಸರಿನಲ್ಲಿ ಮಾಡಿದ್ದಾರೆ. ಅವರು ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮುಕ್ತವಾಗಿ ಎಲ್ಲ ನೇಕಾರರು ಸೇರ್ಬೋದಾದಂತ ಒಂದು ಅವಕಾಶವನ್ನ ಅದು ನಿರಾಕರಣೆ ಆಗಿದೆ, ಅಂದ್ರೆ ತಪ್ಪಿಸಿದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ವರ್ಷದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲರನ್ನು ಒಳಗೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಇನ್ನೊಂದಷ್ಟು ಹೆಚ್ಚು ಮೆರುಗು ಬರ್ತದೆ ಆ ಕಾರ್ಯಕ್ರಮಕ್ಕೆ, ಊರಿಗೊಂದು ಒಳ್ಳೆ ಹೆಸರು ಬರ್ತದೆ ಅನ್ನುವಂಥದ್ದು ನನ್ನ ಒಂದು ವಿಚಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಏನಪ್ಪಾ ಅಂತಂದ್ರೆ, ದೊಡ್ಡಬಳ್ಳಾಪುರದಲ್ಲಿ ನಾವು ಕಳೆದ 3 ತಿಂಗಳಿಂದ ಸಾಕಷ್ಟು ಹೋರಾಟಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನೇಕಾರರ ಗಮನವನ್ನ ಸೆಳೀಲಿಕ್ಕೆ, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಜನರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಅಂತಂದ್ರೆ, ಇವತ್ತು ನೇಕಾರರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆ ನೇಕಾರರ ಸಂಕಷ್ಟವನ್ನ ಪರಿಹಾರ ಮಾಡ್ಲಿಕ್ಕೆ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ತಾಲ್ಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಜವಳಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಮತ್ತೆ ನಾವು ಜವಳಿ ಇಲಾಖೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ದೀವಿ, ಮತ್ತೆ ತಾಲ್ಲೂಕು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇದೆಲ್ಲವನ್ನ ಗಮನಿಸಿರುವಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಹೃದಯ ಬಂಧುಗಳು, ಜನರು ಏನ್ ಮಾಡಿದ್ದಾರೆ, ಇವತ್ತೇನೋ ಸ್ಯಾರಿ ಸಂತೆ ನಡೀತಾ ಇದೆ, ಸಂಕಷ್ಟದಲ್ಲಿರುವಂತ ನೇಕಾರರಿಗೆ ನಾವು ಸಹ ಸ್ವಲ್ಪ ನೆರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ಯಾರಿ ಸಂತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ, ನೇಕಾರರ ಪರವಾಗಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರಲ್ಲ, ಅದನ್ನು ಯಾರೇ ಮಾಡಿದ್ರು ಸಹ ನಾವು ಸ್ವಾಗತ ಮಾಡಬೇಕು. ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಇದೆಲ್ಲವನ್ನ
ಸರಿ ಮಾಡ್ಕೋಬೇಕು. ಮುಂದಿನ ಬಾರಿ ಸ್ಯಾರಿ ಸಂತೆ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಲೋಪದೋಷಗಳನ್ನ ಸರಿ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನೇಕಾರರ ಉಳಿವಿಗೋಸ್ಕರ ಹೊಸ ಹೊಸ ಯೋಜನೆಗಳು ಬರ್ಲಿಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಮುಂದೆ ಹೋಗೋದು ಕರೆಕ್ಟು ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ.